ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ಸಾಹಿತ್ಯ ಚರಿತ್ರೆಗೆ ಸುಮಾರು 2000 ವರ್ಷಗಳ ಇತಿಹಾಸ ಇರುವಂಥದ್ದನ್ನು ನೀವೀಗಾಗಲೇ ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೀರಿ. ಕನ್ನಡ ಸಾಹಿತ್ಯ ಎನ್ನುವಂಥದ್ದು ಮೊದಲಿಗೆ ಆರಂಭವಾಗಿದ್ದು ಸಾಮಾನ್ಯ ಜನರ ಆಡುಭಾಷೆಯ ಮೂಲಕ ಅದು ಹುಟ್ಟಿ ಬಂತು. ತದನಂತರದಲ್ಲಿ ಜನಪದ ಸಾಹಿತ್ಯದ ಮೂಲ ಬೇರಿನ ಮೂಲಕ ಒಂದು ಶಿಷ್ಟ ಸಾಹಿತ್ಯ ಎನ್ನುವಂಥದ್ದು ಬೆಳೀತಾ ಬಂತು. ಹೀಗೆ ಜನಪದ ಸಾಹಿತ್ಯದಿಂದ ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಸನ್ನೆಗಳ ಮೂಲಕ ಆಡುಭಾಷೆಯ ಮೂಲಕ ಸಾಹಿತ್ಯ ಎನ್ನುವಂಥದ್ದು ಪ್ರಚಲಿತವಾಗಿ ಬಂದದ್ದು ಮುಂದೆ ಒಂದು ಶಿಷ್ಟ ಸಾಹಿತ್ಯವಾಗಿ ಅದು ಮಾರ್ಪಾಟಾಗಿದ್ದನ್ನು ನೋಡ್ತೇವೆ. ಅಂದರೆ ಮೌಖಿಕ ಭಾಷೆಯಲ್ಲಿ ಇದ್ದಂಥ ಒಂದು ಸಾಹಿತ್ಯ ತದನಂತರದಲ್ಲಿ ಅದು ಹಂತ ಹಂತವಾಗಿ ಬೆಳೀತಾ ಬಂದು ಒಂದು ಶಿಷ್ಟ ಸಾಹಿತ್ಯ ಅಥವಾ ಬರವಣಿಗೆಯ ರೂಪದಲ್ಲಿ ಅದನ್ನು ಕಟ್ಟಿ ಇಡುವಂತಹ ಒಂದು ಕೆಲಸ ಆರಂಭ ಆಯಿತು. ಹೀಗೆ ಆರಂಭ ಆದಂಥ ಒಂದು ಸಾಹಿತ್ಯ ತನ್ನ ಪ್ರಭುತ್ವವನ್ನು ಹೇಗೆ ಸಾಧಿಸ್ತು ಅಂತಂದರೆ ಅನೇಕ ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾಗಳು ಅಂತ ಏನು ಕರೀತೇವೆ, ಅವುಗಳ ಮೂಲಕ ಅದು ಬೆಳೀತಾ ಬಂತು. ಅವು ಯಾವುವು ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದಿನಪತ್ರಿಕೆಗಳಾಗಿರ್ಬೋದು, ದೂರದರ್ಶನ ಆಗಿರ್ಬೋದು, ಅದಕ್ಕಿಂತ ಮೊದಲು ಬಾನುಲಿ ಪ್ರಸಾರ ಅರ್ಥಾತ್ ರೇಡಿಯೋಗಳ ಮೂಲಕ ಆಗಿರ್ಬೋದು. ಹೀಗೆ ಹಲವು ಮಾಧ್ಯಮಗಳ ಮೂಲಕ ಸಾಹಿತ್ಯ ತನ್ನ ಶ್ರೇಷ್ಠತೆಯನ್ನು ಅದು ಬಿಚ್ಚಿಕೊಳ್ತಾ ಬಂತು. ಹೀಗೆ ಬಂದಂತಹ ಸಾಹಿತ್ಯ ಮುಂದೆ ಅನೇಕ ಸ್ಥಿತ್ಯಂತರಗಳನ್ನು ಹೊಂದಿತು. ಮುಂದೆ ಅದನ್ನು ನವೋದಯ ಪೂರ್ವ, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಎನ್ನುವಂಥ ಒಂದು ಸಾಹಿತ್ಯ ಪ್ರಕಾರವನ್ನು ನೋಡಿದ್ರೆ ಇನ್ನು ಉಳಿದಂತಹ ಅನೇಕ ಕೆಲ ಲೇಖಕರು, ಕವಿಗಳು, ವಿಮರ್ಶಕರು, ವಿದ್ವಾಂಸರು ಅದನ್ನು ಪಂಪಯುಗ, ಹಾಗೆಯೇ ಬಸವಯುಗ, ಆಧುನಿಕ ಯುಗ ಅಂತಲೂ ಸಹ ಅಭ್ಯಾಸದ ದೃಷ್ಟಿಯಿಂದ ವಿಭಾಗವನ್ನು ಮಾಡಿಕೊಂಡಿರುವಂಥದ್ದನ್ನು ನೋಡಬಹುದಾಗಿದೆ. ಏನೇ ಇರಲಿ, ಸಾಹಿತ್ಯ ಎನ್ನುವಂಥದ್ದು ಕಾಲಕ್ಕೆ ಅದು ಪ್ರವಹಿಸುತ್ತಾ, ಸಾಹಿತ್ಯ ಯಾವತ್ತೂ ನಿಂತ ನೀರಾಗಲಿಲ್ಲ, ಅದು ನಿತ್ಯ ಪ್ರವಹಿಸುವ ನೀರಾಯಿತು. ಹಾಗಾಗಿ ಸಾಹಿತ್ಯ ಎನ್ನುವಂಥದ್ದು ಬದಲಾವಣೆಯ ಪರ್ವವನ್ನು ಕಾಣ್ತಾ ಬಂತು. ಆರಂಭದಲ್ಲಿ ಸಂಸ್ಕೃತ ಭೂಯಿಷ್ಠವಾಗಿರುವಂತಹ ಚಂಪೂ ಸಾಹಿತ್ಯ ಇದ್ದದ್ದು. ಚಂಪೂ ಸಾಹಿತ್ಯ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗದ್ಯ ಮತ್ತು ಪದ್ಯಗಳ ಮಿಶ್ರಣದಿಂದ ಕೂಡಿರುವಂಥ ಒಂದು ಸಾಹಿತ್ಯವನ್ನೇ ನಾವು ಚಂಪೂ ಸಾಹಿತ್ಯ ಅಂತ ಕರೀತಾ ಇದ್ದೀವಿ. ಅಥವಾ ಇತ್ತ ಗದ್ಯವೂ ಅಲ್ಲದ ಅತ್ತ ಪದ್ಯವೂ ಅಲ್ಲದ ಒಂದು ವಿಶಿಷ್ಟವಾಗಿರುವಂತಹ ಸಾಹಿತ್ಯ ಪ್ರಕಾರವನ್ನೇ ಚಂಪೂ ಸಾಹಿತ್ಯ ಅಂತ ಕರೀತೇವೆ. ಈ ಚಂಪೂ ಸಾಹಿತ್ಯ ಸಂಪೂರ್ಣವಾಗಿ ಕನ್ನಡ ಭಾಷೆಯಿಂದಾಗಲಿ ಅಥವಾ ಸಂಸ್ಕೃತ ಪದಗಳನ್ನಾಗಲಿ ಹೊಂದಿರಲಿಲ್ಲ. ಅದು ನೋಡಲಿಕ್ಕೆ, ಕೇಳಲಿಕ್ಕೆ, ಓದಲಿಕ್ಕೆ ಕನ್ನಡ ಭಾಷೆಯೇ ಆಗಿದ್ದು, ಕನ್ನಡ ಸಾಹಿತ್ಯವೇ ಆಗಿದ್ದು, ಅದರ ಒಳಗಡೆ ಆಗ ದೇವ ಭಾಷೆ ಅಂತ ಪ್ರಸಿದ್ಧಿಯನ್ನು ಪಡೆದಂತಹ ಸಂಸ್ಕೃತ ಭಾಷೆ ಅದು ತನ್ನ ಪ್ರಭುತ್ವವನ್ನು ಕನ್ನಡ ಸಾಹಿತ್ಯದಲ್ಲಿ ಹಿಡಿತದಲ್ಲಿ ಇಟ್ಕೊಂಡಿತ್ತು. ಕನ್ನಡ ಶಬ್ದಗಳಷ್ಟೇ ಸಮಾನವಾಗಿರುವಂತಹ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಸಂಸ್ಕೃತ ಶಬ್ದಗಳು ಕನ್ನಡ ಸಾಹಿತ್ಯದ ಒಳಗಡೆ ಸೇರಿಕೊಂಡಿದ್ದವು. ಯಾಕೆ ಹಾಗಾದ್ರೆ ಅಂದರೆ ಇಂದಿನ ಸಾಹಿತ್ಯ ಎನ್ನುವಂಥದ್ದು ಕವಿಗಳ ಸಾಹಿತ್ಯ ಆಗಿತ್ತು, ರಾಜಮನೆತನದ ಸಾಹಿತ್ಯ ಆಗಿತ್ತು, ರಾಜಾಶ್ರಯದ ಭಾಷೆ ಆಗಿತ್ತು. ಹಾಗಾಗಿ ಆಗಿನ ಕಾಲದಲ್ಲಿ ಇದ್ದಂತಹ ಎಲ್ಲ ಕವಿಗಳು ರಾಜನ ಆಶ್ರಯದಲ್ಲಿ ಇದ್ದುಕೊಂಡು ಅವರು ಸಾಹಿತ್ಯವನ್ನು ಬರೀತಾ ಇದ್ರು. ಹೆಚ್ಚಾಗಿ ಸಂಸ್ಕೃತದಲ್ಲಿ ಅವರು ಪಾಂಡಿತ್ಯವನ್ನು ಪಡೆದಿದ್ದರು. ಈ ಕಾರಣದಿಂದ ಸಂಸ್ಕೃತದ ಶಬ್ದಗಳು ಕನ್ನಡ ಸಾಹಿತ್ಯದ ಒಳಗೆ ಯಥೇಚ್ಛವಾಗಿ ಸೇರಿಕೊಂಡಿವೆ. ತದನಂತರದಲ್ಲಿ ಕಾಲ ಬದಲಾದ ಹಾಗೆ 11ನೇ ಶತಮಾನದ ಅಂತ್ಯದ ವೇಳೆಗೆ ಈ ಕ್ಲಿಷ್ಟಕರವಾಗಿರುವಂತಹ ಸಾಹಿತ್ಯ ನಮಗೆ ಬೇಡ, ಸಾಹಿತ್ಯ ಎನ್ನುವಂಥದ್ದು ಸರಳವಾಗಿರಬೇಕು, ಮನೆಯ ಭಾಷೆಯಾಗಿರಬೇಕು, ಓದುವುದಕ್ಕೆ, ಬರೆಯುವುದಕ್ಕೆ ಮತ್ತು ಅರ್ಥವನ್ನು ಮಾಡಿಕೊಳ್ಳಲಿಕ್ಕೆ ಎಲ್ಲರಿಗೂ ಸಾಧ್ಯವಾಗುವಂತಹ ಒಂದು ಸಾಹಿತ್ಯ ಬೇಕು ಎನ್ನುವಂಥ ಆಶಯವನ್ನು
ವ್ಯಕ್ತವನ್ನು ಪಡಿಸಿದರು. ಆ ಕಾರಣಕ್ಕಾಗಿ 11ನೇ ಶತಮಾನದ ಅಂತ್ಯ ಮತ್ತು 12ನೇ ಶತಮಾನದ ಆರಂಭದಿಂದ ಸಾಹಿತ್ಯ ಮನೆ ಮನೆಯ ಭಾಷೆಯಾಯಿತು. ಮನೆ ಮನೆಯ ಬಾಗಿಲಿಗೆ ಹೋಗಿ ಕದವನ್ನು ತಟ್ಟುವಂತಹ ಒಂದು ಸಾಹಿತ್ಯ ರಚನೆ ಆಯಿತು. ಅದನ್ನೇ ನಾವು ವಚನ ಸಾಹಿತ್ಯ ಅಂತ ಕರೀತೇವೆ. ಇಂದಿನ ಸಾಹಿತ್ಯ ಎನ್ನುವಂಥದ್ದು ನೀರಿಡಿಯದ ಗಂಟಲೋಡು ಕಡುಬ ತುರುಕಿದಂತಾಯಿತು ಕಾಣ ಅನ್ನೋ ಥರ ಇದೆ. ವಚನ ಸಾಹಿತ್ಯ ಎನ್ನುವಂಥದ್ದು ಹಾಲು ಕುಡಿಯುವ ಮಕ್ಕಳಿಂದ ಆಬಾಲ ವೃದ್ಧರವರೆಗೆ ಆ ಸಾಹಿತ್ಯ ಎನ್ನುವಂಥದ್ದು ಅರ್ಥ ಆಗುತ್ತೆ. ಕಲಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಯಾರಿಗೆ ಅರ್ಥ ಆಗಲ್ಲ? ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಸಾಹಿತ್ಯ ಎನ್ನುವಂಥದ್ದು ಅರ್ಥ ಆಗ್ತಾ ಬಂತು. ಹೀಗೆ ಕಾಲ ಕಾಲಕ್ಕೆ ಸಾಹಿತ್ಯದಲ್ಲಿ ಪರಿವರ್ತನೆ ಆಗುವಂತಹದ್ದನ್ನು ನೋಡುತ್ತೇವೆ. 12ನೇ ಶತಮಾನ ದೈವತ್ವವನ್ನು ಹೇಳುವುದರ ಜೊತೆಗೆ ಸಮಾಜದಲ್ಲಿ ಘಟಿಸುವಂತಹ ನಮ್ಮ ಸುತ್ತಮುತ್ತಲೂ ನಡೆಯುವಂಥ ಘಟನೆಗಳನ್ನೇ ವಸ್ತುವನ್ನಾಗಿಟ್ಟುಕೊಂಡು ಮುಂದೆ ದಾಸ ಸಾಹಿತ್ಯ ಬಂತು. ಅಲ್ಲಿ ದೇವರ ಕೀರ್ತನೆಗಳನ್ನು ಮತ್ತು ದೇವರ ಪವಾಡಗಳನ್ನು ಹೇಳ್ತಾ ಬಂತು. ಮುಂದೆ ಆಧುನಿಕ ಸಾಹಿತ್ಯ ಬಂತು. ಎಲ್ಲ ವಿಚಾರಗಳನ್ನು ಒಳಗೊಂಡಂತೆ ಪ್ರಕೃತಿಯನ್ನು ಆರಾಧಿಸುವಂತಹ ಸಾಹಿತ್ಯ ಅದು ಬರ್ತಾ ಹೋಯಿತು. ಹೀಗೆ ಸಾಹಿತ್ಯ ಎನ್ನುವಂಥದ್ದು ಕೃತಿಯ ರೂಪಕ್ಕೆ ಬಂದ ಮೇಲೆ ಅದರ ಪ್ರಚಾರ ಎನ್ನುವಂಥದ್ದೇನಿದೆ, ಆ ಪ್ರಚಾರ ಅನೇಕ ಮಾಧ್ಯಮಗಳ ಮೂಲಕ ನಡೀತಾ ಬಂದಂಥದ್ದನ್ನು ನೋಡುತ್ತೇವೆ. ಈ ಮಾಧ್ಯಮಗಳಲ್ಲೆಲ್ಲ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಮಾಧ್ಯಮ ಅಂದರೆ ಅದು ಚಲನಚಿತ್ರ ಮಾಧ್ಯಮ. ಚಲನಚಿತ್ರ ಮಾಧ್ಯಮ ಇದನ್ನು ನಾವು ದೃಕ್ ಶ್ರವಣ ಮಾಧ್ಯಮ ಅಂತ ಕರಿತೇವೆ. ದೃಕ್ ಶ್ರವಣ ಮಾಧ್ಯಮ ಅಂದ್ರೆ ಏಕಕಾಲದಲ್ಲಿ ನಾವು ನೋಡಬಹುದು. ದೃಕ್ ಅಂದ್ರೆ ನೋಡುವುದು, ಶ್ರವಣ ಅಂದ್ರೆ ಕಿವಿ, ಕೇಳಿಸಿಕೊಳ್ಳುವಂಥದ್ದು. ಏಕಕಾಲದಲ್ಲಿ ಒಂದು ವಿಷಯವನ್ನ ನೋಡಿ ಕೇಳಿ ಅರ್ಥ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಬಂತು. ಹಾಗಾಗಿ ಇದಕ್ಕಿಂತ ಹಿಂದೆ ನಾಟಕಗಳು ಬಂದು ಅದನ್ನು ಸಹ ನಾವು ದೃಕ್ ಶ್ರವಣ ಮಾಧ್ಯಮ ಅಂತ ಕರ್ತೀವಿ. ಅದಕ್ಕಿಂತ ಹಿಂದೆ ಕತೆ ಕಾದಂಬರಿಗಳು ಬಂದು ಅವುಗಳನ್ನು ನಾವು ಕೇವಲ ದೃಕ್ ಮಾಧ್ಯಮದ ಮೂಲಕ ನಾವು ಓದಿ ಅರ್ಥ ಮಾಡ್ಕೊಳ್ತಾ ಇದ್ವಿ. ಅದಕ್ಕಿಂತ ಹಿಂದೆ ಶ್ರವಣ ಮಾಧ್ಯಮ, ಕೇವಲ ಜನಪದರು ಬರೆದಂತಹ ಹಾಡುಗಳನ್ನ ಕತೆಗಳನ್ನ ಕೇಳಿಸಿಕೊಂಡು ನಾವು ಅರ್ಥ ಮಾಡ್ಕೊಳ್ತಾ ಇದ್ವಿ. ಹೀಗೆ ಹಂತ ಹಂತವಾಗಿ ಸಾಹಿತ್ಯ ಎನ್ನುವಂಥದ್ದು ತನ್ನ ಮಜಲುಗಳನ್ನ ಅದು ಬಿಚ್ಚುತ್ತಾ ಹೋಯಿತು. ಇಂಥದ್ರಲ್ಲಿ ಚಲನಚಿತ್ರ ಮಾಧ್ಯಮ ಎನ್ನುವಂಥದ್ದು ಅತ್ಯಂತ ಪ್ರಮುಖವಾಗಿರುವಂಥದ್ದು. ಈ ಚಲನಚಿತ್ರ ಮಾಧ್ಯಮದಲ್ಲಿ ಅತ್ಯಂತ ಹೆಸರನ್ನು ಗಳಿಸಿದಂಥವರು, ಪ್ರಸಿದ್ಧಿಯನ್ನು ಪಡೆದಂಥವರು, ಆ ಮೂಲಕ ಸಾಮಾಜಿಕ ಕಳಕಳಿಯನ್ನ ಹಂಚಿದವರು, ಮಾತೃ ವಾತ್ಸಲ್ಯ ಎನ್ನುವಂಥದ್ದು ಹೇಗಿರುತ್ತೆ ಎನ್ನುವಂಥದ್ದನ್ನು ಸಮಾಜಕ್ಕೆ ಕಟ್ಟಿಕೊಟ್ಟಂಥದ್ದು. ಒಂದು ಸಮಾಜ ಸುಭಿಕ್ಷವಾಗಿರಬೇಕು ಅಂದರೆ ಕೇವಲ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಶೈಕ್ಷಣಿಕ ರಂಗಗಳಿಂದ ಮಾತ್ರ ಸಾಧ್ಯ ಇಲ್ಲ. ಎಲ್ಲ ವಿಚಾರಗಳ ಒಟ್ಟು ಮೊತ್ತದಿಂದ ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಬೆಳವಣಿಗೆ ಆಗುತ್ತೆ ಎನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಇಂದಿನ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ವಿ, ಒಬ್ಬ ಸರ್ವಜ್ಞ ಎನ್ನುವಂಥವನು ಹುಟ್ಟಿನಿಂದಲೇ ಸರ್ವಜ್ಞ ಆಗಿಲ್ಲ. ಅವನು ನಮ್ಮ ನಿಮ್ಮಂತೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ತನ್ನ ಅನುಭವಗಳ ಮೂಲಕ, ಓದುವುದರ ಮೂಲಕ, ವಿಷಯಗಳನ್ನು ಕೇಳಿ ತಿಳಿಯುವುದರ ಮೂಲಕ ಅವನು ಸರ್ವಜ್ಞನಾದ. ಆದ್ದರಿಂದಲೇ ಅವನನ್ನ ಆಡುಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞನು ಕೈ ಆಡಿಸದ ಕ್ಷೇತ್ರವಿಲ್ಲ ಎನ್ನುವಂಥ ಮಾತಿದೆ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ಕ್ಷೇತ್ರ ಅಂದರೆ ಅದು ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ತಮ್ಮದೇ ಆಗಿರುವಂತಹ ಛಾಪನ್ನು ಮೂಡಿದಂತಹ ವ್ಯಕ್ತಿಗಳು ಸಮಾಜಕ್ಕೆ ತಮ್ಮದೇ ಆಗಿರುವಂತಹ ಕಾಣಿಕೆಯನ್ನು ಕೊಡುತ್ತಾ ಹೋಗಿದ್ದಾರೆ. ಅಂಥವರಲ್ಲಿ ಚಲನಚಿತ್ರ ಮಾಧ್ಯಮದಲ್ಲಿ ಬೇಕಾದಷ್ಟು ಜನ ಬಂದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಜಯಮಾಲ ಆಗಿರ್ಬೋದು, ಪಂಡರೀಬಾಯಿ ಆಗಿರ್ಬೋದು, ಮೊನ್ನೆ ತಾನೇ ಗತಿಸಿದಂತಹ ಜಯಂತಿಯವರಾಗಿರ್ಬೋದು. ಹೀಗೆ ಅನೇಕ ಜನ ಚಲನಚಿತ್ರ ಮಾಧ್ಯಮದ ಮೂಲಕ ಸಮಾಜಕ್ಕೆ
ಪಂಡರೀಬಾಯಿ ಎನ್ನುವುದು. ಆ ಪಂಡರೀಬಾಯಿಗೆ ಗುಣಸಾಗರಿ, ಅವಳು ಎಂತಹ ಗುಣಗಳನ್ನು ಮೈಗೂಡಿಸಿಕೊಂಡಿತ್ತು, ಅವಳನ್ನು ನೋಡಿ ಕಲಿಯುವಂತಹದ್ದು ಏನಿತ್ತು ಎನ್ನುವಂತಹದ್ದನ್ನು ತುಂಬಾ ಸೊಗಸಾಗಿ ಡಾಕ್ಟರ್ ಜಯಮಾಲಾ ಅವರು ಅವರ ಹೆಸರಿನಲ್ಲಿ ಈ ಒಂದು ಪಾಠವನ್ನ ಬರ್ತಿದ್ದಾರೆ. ಈ ಪಾಠವನ್ನ ಅಭ್ಯಾಸ ಮಾಡೋದಕ್ಕಿಂತ ಮೊದಲು ಡಾಕ್ಟರ್ ಜಯಮಾಲಾ ಅವರ ಒಂದು ಸಣ್ಣ ಪರಿಚಯವನ್ನ ನಾವು ಮಾಡಿಕೊಳ್ಳೋಣ. ಲೇಖಕರ ಪರಿಚಯ. ಲೇಖಕಿ ಡಾಕ್ಟರ್ ಜಯಮಾಲಾ. ಅವರ ಕಾಲ 28 ಫೆಬ್ರವರಿ 1959ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೆಣಂಬೂರು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಆಡಳಿತ ವ್ಯವಸ್ಥೆಯ ಒಂದು ಅಧ್ಯಯನ ಎಂಬ ಪ್ರಬಂಧವನ್ನು ಬರೆದು ಆ ಪ್ರಬಂಧದ ಮೂಲಕ ಡಾಕ್ಟರೇಟ್ ಪದವಿಯನ್ನು ಅವರು ಪಡೆದುಕೊಳ್ತಾರೆ. ಹೀಗೆ ತಮ್ಮ ವ್ಯಾಸಂಗವನ್ನ ಮಾಡುವುದರ ಮೂಲಕ ಸಾಮಾಜಿಕ ಕ್ಷೇತ್ರಕ್ಕೆ ತಮ್ಮದೇ ಆಗಿರುವಂತಹ ಕೊಡುಗೆಗಳನ್ನ ನೀಡ್ತಾ ಇರುವಂತಹದ್ದನ್ನು ನೋಡ್ತೇವೆ. ಕಪ್ಪು ಈ ಹಲಗೆ ಮೇಲೆ ಬರಲಿಕ್ಕೆ ಸ್ವಲ್ಪ ಜಾಗ ಸ್ಥಳಾವಕಾಶ ಇದ್ದೇ ಇರೋದ್ರಿಂದ ಅದನ್ನು ಒಂದು ಸರಿ ಓದ್ತೀನಿ ನೋಡಿ. ಹೆಸರಾಂತ ಚಲನಚಿತ್ರ ನಟಿ ಡಾಕ್ಟರ್ ಜಯಮಾಲಾ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪೆಣಂಬೂರಿನಲ್ಲಿ 28/2/1926ರಲ್ಲಿ ಜನಿಸಿದರು. ಕರ್ನಾಟಕ ರಾಜ್ಯ ನಿರಾಶ್ರಿತ ಮಹಿಳೆಯರ ಪುನರ್ವಸತಿ ಆಡಳಿತ ವ್ಯವಸ್ಥೆಯ ಒಂದು ಅಧ್ಯಯನ ಈ ವಿಷಯದಡಿ PhD ಪದವಿಯನ್ನು ಪಡೆದಿದ್ದಾರೆ. ಅರ್ಥ ಮಾಡ್ಕೋಬೇಕು, ಕರ್ನಾಟಕ ರಾಜ್ಯದಲ್ಲಿ ಇರುವ ನಿರಾಶ್ರಿತರು, ಆಶ್ರಿತರು ಇಲ್ಲದೇ ಇರುವಂತವರು, ತಂದೆ ತಾಯಿ ಬಂಧು ಬಳಗ ಇಲ್ಲದೇ ಇರುವಂತವರನ್ನ ನಿರಾಶ್ರಿತರು ಅಂತ ಕರೀತಾರೆ. ನಿರಾಶ್ರಿತ, ಅದರಲ್ಲೂ ಮಹಿಳೆಯರ ಪುನರ್ವಸತಿ, ಅವರಿಗೆ ಒಂದು ವಾಸ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ಮನೆಗಳನ್ನು ಕಟ್ಟಿಸಿಕೊಡಬೇಕು ಎಂಬ ವಿಷಯದಡಿ ಅವರು ಆಡಳಿತ ವ್ಯವಸ್ಥೆಯ ಒಂದು ಅಧ್ಯಯನ ಈ ವಿಷಯವನ್ನು ಕುರಿತು PhD ಪದವಿಯನ್ನು ಪಡಿತಾರೆ. ತದನಂತರದಲ್ಲಿ ಅವರು ತಮ್ಮ ವೃತ್ತಿ ಬದುಕನ್ನ ಚಲನಚಿತ್ರಗಳಲ್ಲಿ ಅವರು ಹುಡುಕೊಳ್ತಾರೆ. ನಾಯಕಿಯಾಗಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ, ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ, ಕೇಂದ್ರ ಸರ್ಕಾರ ಚಲನಚಿತ್ರ ಆಯ್ಕೆ ಸಮಿತಿಯ ಸದಸ್ಯರಾಗಿ, ಹೀಗೆ ವಿವಿಧ ವಲಯಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಯಾವ ಕ್ಷೇತ್ರದಲ್ಲಿ? ಚಲನಚಿತ್ರ ಮಾಧ್ಯಮದಲ್ಲಿ ಇವರು ಅಧ್ಯಕ್ಷರಾಗಿ. ಯಾವ್ಯಾವುದರಲ್ಲಿ ಅಧ್ಯಕ್ಷರಾಗಿದ್ರು? ಕರ್ನಾಟಕ ರಾಜ್ಯ ಆಯ್ಕೆ ಸಮಿತಿಯ ಅಧ್ಯಕ್ಷರು. ಏನ್ ಆಯ್ಕೆ? ಚಲನಚಿತ್ರ ಕ್ಷೇತ್ರದಲ್ಲಿ ಅತ್ಯುನ್ನತವಾಗಿರುವಂತಹ ಸೇವೆಯನ್ನ ಸಲ್ಲಿಸಿರುವಂತಹ ವ್ಯಕ್ತಿಗಳನ್ನ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡುವಂತಹ ಸಮಿತಿಯ ಅಧ್ಯಕ್ಷರಾಗಿದ್ದರು. ಅದರ ಜೊತೆಗೆ ಕೇಂದ್ರ ಸರ್ಕಾರ ಚಲನಚಿತ್ರ ಆಯ್ಕೆ ಸಮಿತಿಯ ಸದಸ್ಯರಾಗಿ, ಕೇಂದ್ರ ಸರ್ಕಾರದ ಹಂತದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿದಂತವರಿಗೆ ಸನ್ಮಾನಿಸಲಿಕ್ಕೆ, ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ಅವುಗಳ ಕೆಲವು ಮಾನದಂಡಗಳ ಆಧಾರದ ಮೇಲೆ ಆಯ್ಕೆಯ ಪ್ರಕ್ರಿಯೆ ನಡೀತಾ ಇತ್ತು. ಆ ಒಂದು ಸಮಿತಿಯ ಸದಸ್ಯರಾಗಿಯೂ ಇವರು ಸೇವೆಯನ್ನ ಸಲ್ಲಿಸುವಂತಹದನ್ನು ನೋಡ್ತೇವೆ. ಅಷ್ಟೇ ಅಲ್ಲ, ಇವರು ಒಂದು ಸಿನಿಮಾವನ್ನು ಸಹ ನಿರ್ಮಿಸಿ ನಿರ್ದೇಶನವನ್ನು ಮಾಡ್ತಾರೆ. ಅದ್ಯಾವುದಪ್ಪ ಅಂತಂದ್ರೆ ತಾಯಿ ಸಾಯೇಬ. ತಾಯಿ ಸಾಯೇಬ ಎನ್ನುವಂತಹ ಒಂದು ಕನ್ನಡದ ಸೊಗಸಾಗಿರುವಂತಹ ಚಿತ್ರವನ್ನ ಅವರು ನಿರ್ಮಾಣವನ್ನು ಮಾಡಿ ನಿರ್ದೇಶಿಸ್ತಾರೆ. ಜೊತೆಗೆ ಆ ಸಿನಿಮಾದಲ್ಲಿ ಅವರು ಸಹ ಒಂದು ಪಾತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಅವರು ನಟಿಸ್ತಾರೆ. ಇಂತಹ ಒಂದು ಜನಪ್ರಿಯವಾಗಿರುವಂತಹ ಸಿನಿಮಾಕ್ಕೆ ಸ್ವರ್ಣಕಮಲ ಪ್ರಶಸ್ತಿ ಎನ್ನುವಂಥದ್ದು ದೊರೆಯುತ್ತದೆ. ಇವರ ಅಭಿನಯಕ್ಕೆ ವಿಶೇಷ ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ನಟಿ, ಅತ್ಯುತ್ತಮ ಚಿತ್ರ ಫಿಲ್ಮ್ ಫೇರ್ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಅವರನ್ನು ಹಾಕಿಸಿಕೊಂಡು ಬಂದಿರುವಂತಹದ್ದನ್ನು ನಾವು ನೋಡ್ತೇವೆ. ಇದಲ್ಲದೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಸೌಹಾರ್ದ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ವಿ ಶಾಂತಾರಾಮ್ ಬಂಗಾರ ಪದಕ, ಗ್ಲೋಬಲ್ ಮ್ಯಾನ್ ಪ್ರಶಸ್ತಿ, ಹೀಗೆ 10 ಹಲವು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಯಾರು? ಡಾಕ್ಟರ್ ಜಯಮಾಲಾ. ಪ್ರಸ್ತುತ ಈ ಒಂದು ಗದ್ಯ ಪಾಠವನ್ನ ಡಾಕ್ಟರ್ ಜಯಮಾಲಾ ಅವರು ಬರೆದಿರುವ ಪಂಡರೀಬಾಯಿ ಕೃತಿಯ ಸಂಕ್ಷಿಪ್ತ ರೂಪವಾಗಿದೆ. ಪಂಡರೀಬಾಯಿ ಅವರ ಬಗ್ಗೆ ಇವರು ಕುರಿತು ಒಂದು ವ್ಯಕ್ತಿ ಚಿತ್ರವನ್ನು ಬರೆದಿದ್ದಾರೆ. ಅದರಿಂದ ಈ ಒಂದು ಪ್ರಸ್ತುತ ಪಾಠವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎನ್ನುವಂಥದ್ದನ್ನ ನೀವು ಅರ್ಥ ಮಾಡಿಕೊಳ್ಳಿ. ಸರ್, ಹಾಗಾದ್ರೆ ಬಹಳ ಪ್ರಮುಖವಾಗಿರುವಂತಹ ಅಂಕಗಳು ಎಷ್ಟು ಬರ್ತವೆ
ಅಂತ ಹೇಳೋದಾದ್ರೆ ಇದು ಪಠ್ಯಪೂರಕ ಅಧ್ಯಯನ ಆಗಿರೋದ್ರಿಂದ, ಪಠ್ಯ ಪೋಷಕ ಅಧ್ಯಯನ ಆಗಿರೋದ್ರಿಂದ ಈಗ ಇಲಾಖೆಯವರು ನಿಗದಿ ಮಾಡಿರುವಂತಹ ಗದ್ಯ ಮತ್ತು ಪದ್ಯಗಳಿಗೆ ಹೊಂದಿಕೊಳ್ಳುವಂತ ಕೆಲವು ವಿಚಾರಗಳನ್ನ ವಿದ್ಯಾರ್ಥಿಗಳು ತಿಳ್ಕೊಳ್ಳಿ ಎನ್ನುವಂತಹ ಕಾರಣಕ್ಕೋಸ್ಕರ ಈ ಒಂದು ಪಠ್ಯಪೋಷಕ ಅಧ್ಯಯನವನ್ನು ಇಟ್ಟಿದ್ದಾರೆ. ಆದರೆ ಪರೀಕ್ಷಾ ದೃಷ್ಟಿಯಲ್ಲಿ ನಿಮಗೆ 1 ಅಥವಾ 2 ಅಂಕಗಳು ಈ ಪಾಠದಿಂದ ಬರುವಂತಹ ಸಾಧ್ಯತೆ ಇರುತ್ತದೆ. ನಮ್ಮ ಆಲೋಚನೆ, ನಮ್ಮ ಯೋಚನೆ ಕೇವಲ ಅಂಕಗಳನ್ನು ಗಳಿಸುವುದು ಮಾತ್ರ ಆಗಿರಬಾರದು. ನಮ್ಮ ಬೌದ್ಧಿಕವಾಗಿರುವಂತಹ ಜ್ಞಾನವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಸಮಾಜದಲ್ಲಿ ತಮ್ಮದೇ ಆಗಿರುವಂತಹ ಸೇವೆಯನ್ನ, ಸಮಾಜಕ್ಕೆ ಕೊಟ್ಟಿರುವಂತಹ ಕೊಡುಗೆಯನ್ನ ನಾವು ಪರಿಗಣಿಸಿ ಅವರ ಹಾದಿಯಲ್ಲಿ ನಡೆಯುವಂತಹ ಕೆಲಸವನ್ನ ನಾವು ಇಂತಹ ಕೃತಿಗಳನ್ನು ಓದುವುದರ ಮೂಲಕ ತಿಳ್ಕೋಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಕವಿಕಾವ್ಯ ಪರಿಚಯ ಎನ್ನುವಂಥದ್ದು ಬಹಳ ಮುಖ್ಯವೇ ಅಂದರೆ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯ ಅಲ್ಲದೇ ಇದ್ದರೂ ಸಹ ಒಬ್ಬ ಪ್ರಮುಖ ವ್ಯಕ್ತಿಯ ಇತಿಹಾಸವನ್ನ, ಚರಿತ್ರೆಯನ್ನ ತಿಳ್ಕೊಳ್ಳುವಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ. ಆ ಮೂಲಕ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಅದೊಂದು ದಾರಿಯಾಗುತ್ತೆ ಎನ್ನುವಂಥದ್ದು ಕಾರಣ ಆಗುತ್ತೆ. ಸರಿ, ಹಾಗಾದ್ರೆ ಡಾಕ್ಟರ್ ಜಯಮಾಲ ಅವರು ಬರೆದಿರುವಂತಹ ಈ ಒಂದು ಗುಣಸಾಗರಿ ಪಂಡರೀಬಾಯಿ ಎಂಬ ಪಠ್ಯಪೂರಕ ಅಧ್ಯಯನ ಅಭ್ಯಾಸ ಮಾಡೋಣ. ನೋಡಿ, ಗುಣಸಾಗರಿ ಪಂಡರೀಬಾಯಿ. ಭಾರತೀಯ ಚಿತ್ರರಂಗವು ಎಂದೂ ಮರೆಯದ ನಟಿಯರಲ್ಲಿ ಪಂಡರೀಬಾಯಿ ಒಬ್ಬರು. ನಾನು ಅನ್ಯ ಭಾಷೆಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಬೇಕಾದಷ್ಟು ಜನ ನಟರು, ನಟಿಯರು ಇದ್ದಾರೆ. ನಾವು ಅದರ ಒಂದು ಗಂಟೆಗೆ ಹೋಗದೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ, ಕನ್ನಡ ಭಾಷೆಯಲ್ಲಿ ತಮ್ಮದೇ ಆಗಿರುವಂಥ ಕೊಡುಗೆಯನ್ನು ಕೊಟ್ಟಿರುವಂತಹ ಕೆಲವು ಮಹಾನ್ ನಟ ನಟಿಯರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬೇಕಾದಷ್ಟು ಜನ ಇದ್ದಾರೆ. ಸಿ ಅಶ್ವಥ್ ಆಗಿರ್ಬೋದು, ಹಾಗೆಯೇ ಇನ್ನೊಬ್ಬ ಅಶ್ವಥ್ ಆಗಿರ್ಬೋದು, ರಾಜಾರಾಮ್ ಆಗಿರ್ಬೋದು, ಲೋಹಿತಾಶ್ವ ಆಗಿರ್ಬೋದು, ಬೇಕಾದಷ್ಟು ಜನ ಇದ್ದಾರೆ. ನಿಮಗೆಲ್ಲ ನಮಗಿಂತ ಹೆಚ್ಚಾಗಿ ಚಲನಚಿತ್ರ ನಟರು ನಿಮಗೆ ಹೆಚ್ಚಾಗಿ ಪರಿಚಯ ಇದ್ದಾರೆ. ನೋಡಿ, ಪಂಡರೀಬಾಯಿ ಅವರು ಒಬ್ಬರು. ಈಕೆ ನಟಿ ಮಾತ್ರವಲ್ಲ, ಆಕ್ಟರ್ಸ್ ಮಾತ್ರ ಅಲ್ಲ, ಹೀರೋಯಿನ್ ಮಾತ್ರ ಅಲ್ಲ, ಮಹಾನ್ ವ್ಯಕ್ತಿತ್ವವುಳ್ಳವರಾಗಿದ್ದರು. ವ್ಯಕ್ತಿತ್ವ, ಒಳ್ಳೆಯ ಮಾನವೀಯ ಗುಣಗಳನ್ನು ಹೊಂದಿದಂತಹ ಒಬ್ಬ ನಟಿಯಾಗಿದ್ದರು. ಅವರ ಬದುಕು ಮೇಣದ ಬತ್ತಿಯ ರೂಪವನ್ನು ಹೋಲುತ್ತದೆ. ಏನನ್ನು ಹೋಲುತ್ತಂತೆ? ಮೇಣದ ಬತ್ತಿಯ ರೂಪವನ್ನು. ಯಾಕೆ? ಕತ್ತಲೆಯಲ್ಲಿ ಬೆಳಕನ್ನ ಸೃಷ್ಟಿಸುವುದಕ್ಕಾಗಿ ಮೇಣದ ಬತ್ತಿ ತನ್ನನ್ನ ಹಾಗೂ ತನ್ನ ದೇಹವನ್ನು ಸುಟ್ಟುಕೊಂಡು ಪರರಿಗೋಸ್ಕರ ಅದು ತನ್ನನ್ನೇ ತಾನು ತ್ಯಾಗವನ್ನು ಮಾಡ್ತಾನೆ. ತನ್ನನ್ನು ತಾನು ಸುಟ್ಟುಕೊಂಡು ಸಮಾಜಕ್ಕೆ ಅಥವಾ ತನ್ನ ಸುತ್ತಮುತ್ತಲಿನ ಜನರಿಗೆ ಬೆಳಕನ್ನು ಕೊಡುತ್ತಲ್ಲ, ಹಾಗೆ ಹೇಗಿದು ನಿಸ್ವಾರ್ಥ ಮನೋಭಾವನೆ ಅಂತ ಇದನ್ನು ಕರೀತಾರೆ. ಏನು? ನಿಸ್ವಾರ್ಥ ಮನೋಭಾವನೆ. ಯಾವ ಸ್ವಾರ್ಥವನ್ನೂ ಬಯಸದೆ, ನನಗೆ ನೋವಾಗುತ್ತೆ, ನಾನಿನ್ನೂ ಚೆನ್ನಾಗಿರಬೇಕು ಅಂತ ಆಲೋಚನೆ ಮಾಡದೇ ಇಲ್ಲ, ತನ್ನನ್ನು ತಾನು ಸುತ್ತಕೊಂಡು ತನ್ನ ಸುತ್ತಲಿನ ಕತ್ತಲಿಗೆ ಅದು ಬೆಳಕನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತಲ್ಲ, ಯಾವುದು? ಮೇಣದ ಬತ್ತಿ. ಆ ರೀತಿಯಾಗಿ ಪಂಡರೀಬಾಯಿಯವರು ತಾನು ಕುರಿದು ತನ್ನ ಸುತ್ತಲ ಲೋಕವನ್ನು ಬೆಳಕು ಮಾಡುವಂತೆ ಪಂಡರೀಬಾಯಿಯವರು ಬದುಕಿನ ಉದ್ದಕ್ಕೂ ದೊಡ್ಡ ಗುಣವನ್ನು ಮೆರೆದವರು. ಮೇಣದ ಬತ್ತಿ ಹೇಗೆ ತನ್ನನ್ನು ತಾನು ಸುತ್ತಕೊಂಡು ಪರರಿಗೆ ಉಪಕಾರವನ್ನು ಮಾಡುತ್ತೋ ಹಾಗೆ ಪಂಡರೀಬಾಯಿಯವರು ತಮ್ಮ ಬದುಕಿನ ಉದ್ದಕ್ಕೂ ತಮಗೆ ಎದುರಾಗಿರುವಂಥ ಎಷ್ಟೋ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ನಿಸ್ವಾರ್ಥ ಮನೋಭಾವನೆಯಿಂದ ಕಷ್ಟದಲ್ಲಿ ಇರುವಂಥವರಿಗೆ ಸಹಾಯವನ್ನು ಮಾಡಿದಂತಹ ಪ್ರಸಂಗಗಳು ಹೆಚ್ಚಾಗಿವೆ. ಹಾಗಾಗಿ ಇವರನ್ನ ಮೇಣದ ಬತ್ತಿಯ ಸ್ವರೂಪಕ್ಕೆ ಹೋಲಿಸಲಾಗಿದೆ. ಯಾವಾಗ ತಾನು ಬದುಕಿದ ಕಾಲದವರೆಗೂ ಆ ಒಂದು ಕೆಲಸವನ್ನು ಅವರು ಮಾಡಿಕೊಂಡು ಬಂದರು. ಚಿತ್ರರಂಗದ ಉತ್ತುಂಗದಲ್ಲಿ ಇದ್ದಾಗಲೂ ಪಂಡರೀಬಾಯಿ ಸಾಮಾನ್ಯರಂತೆ ಬದುಕಿದ್ದವರು. ಉತ್ತುಂಗ ಅಂದರೆ ತುಂಬ ಎತ್ತರವಾಗಿರುವಂತಹ ಸ್ಥಾನಕ್ಕೆ ಏರಿದ್ರೂ ಸಹ, ಚಿತ್ರರಂಗದಲ್ಲಿ ಮೇರು ಪರ್ವತದಂತೆ ಬೆಳೆದಿದ್ರೂ ಸಹ ಯಾವುದೇ ರೀತಿಯ ಅಹಂಕಾರ, ಗರ್ವವನ್ನು ಪಡೆದೇ ಸಾಮಾನ್ಯರಂತೆ ಬದುಕಿ ಹೇಗೆ ಬದುಕಬೇಕು ಎನ್ನುವಂಥದ್ದನ್ನು ತೋರಿಸಿಕೊಟ್ಟಂಥವರು ಪಂಡರೀಬಾಯಿ. ಸಿರಿ ಬಂದ ಕಾಲದಲ್ಲಿ ತಾನು ನಡೆದು ಬಂದ ಕಷ್ಟದ ದಾರಿಯನ್ನು ಮರೆಯದವರು. ಸಿರಿ ಬಂದ ಕಾಲಕ್ಕೆ ಸಂಪತ್ತು, ಶ್ರೀಮಂತಿಕೆ ಬಂದಂತಹ ಸಮಯದಲ್ಲಿ ತನ್ನ ಬಾಲ್ಯದ ಜೀವನದಿಂದ ಎದುರಿಸಿದಂತಹ ಕಷ್ಟಗಳನ್ನು
ಬವಣೆಗಳನ್ನ ಅವರು ಮರೆದಿಲ್ಲ. ಹಣ ಬರುತ್ತೆ ಹೋಗುತ್ತೆ, ಆದರೆ ಯಾರು ಕಷ್ಟಪಟ್ಟು ಮೇಲೆ ಬಂದು ಸುಖವನ್ನು ಅನುಭವಿಸುವಾಗ ತಾನು ಹಿಂದೆ ಅನುಭವಿಸಿದಂತಹ ಕಷ್ಟಗಳನ್ನು ಮರೆತರೋ ಅವರ ಬದುಕು ನಿಸ್ವಾರ್ಥ ಆಗಿರುತ್ತದೆ ಎನ್ನುವಂತಹ ಒಂದು ಮಾತು. ಅಂತಹ ಮಾತಿಗೆ ಭಾಜನರಾಗದೆ ತಮ್ಮ ಇಂದಿನ ಬದುಕನ್ನು ಮರೆಯದೆ ಶ್ರೀಮಂತಿಕೆ ಬಂದಾಗ ಅದನ್ನು ಕೊಚ್ಚಿಕೊಳ್ಳದೆ ಸಮಚಿತ್ತತೆಯಿಂದ ಬದುಕುವುದು ಹೇಗೆ ಎಂದು ಕಲಿಸಿದಂಥವರು ಶ್ರೀಮತಿ ಪಂಡರೀಬಾಯಿ ಅವರು. ಸಿನಿಮಾ ಎಂಬ ಕನಸಿನ ಲೋಕದಲ್ಲಿ ನಡೆಸುತ್ತಿದ್ದರು. ಅದೊಂದು ಕನಸಿನ ಲೋಕ. ಯಾಕೆ ಕನಸಿನ ಲೋಕ? ಚಲನಚಿತ್ರಗಳು ಎಲ್ಲವೂ ಸಹ ವಾಸ್ತವ ಬದುಕನ್ನು ಕಟ್ಟಿಕೊಡುವುದಿಲ್ಲ. ಅವು ಮುಂದೆ ಘಟಿಸಬಹುದಾಗಿರುವಂಥ ಘಟನೆಗಳನ್ನು ಊಹಾತ್ಮಕ ರೀತಿಯಲ್ಲಿ ಚಿತ್ರಿಸ್ತಾರೆ. ಈ ಚಲನಚಿತ್ರಗಳಲ್ಲಿ ವಿವಿಧ ಬಗೆಯ ಚಿತ್ರಗಳು ಬರುವಂತಹದ್ದನ್ನು ನೋಡ್ತೇವೆ. ಪೌರಾಣಿಕ ಕಥೆಗಳು, ರಾಜಕೀಯ ಚಿತ್ರಗಳು, ಸಾಮಾಜಿಕ ಚಿತ್ರಗಳು, ಕಿರುಚಿತ್ರಗಳು, ವ್ಯಕ್ತಿ ಚಿತ್ರಗಳು, ಹೀಗೆ ಬೇಕಾದಷ್ಟು ಪ್ರಕಾರಗಳು ಬರ್ತಾ ಹೋಗ್ತವೆ. ಅವುಗಳ ಒಂದು ಅಭ್ಯಾಸ ಎನ್ನುವಂಥದ್ದು ಈ ಸಂದರ್ಭದಲ್ಲಿ ಅಪ್ರಸ್ತುತ ಅಂತ ಹೇಳ್ತಾ ಒಬ್ಬ ವ್ಯಕ್ತಿಯ ಶ್ರೇಷ್ಠತೆಯನ್ನು ಕುರಿತು ಅವರು ಆ ಒಂದು ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸಿನಿಮಾ ಎಂಬ ಕನಸಿನ ಲೋಕದಲ್ಲಿ ನಡೆಸುತ್ತಿದ್ದರು. ಮಾನವೀಯತೆಯನ್ನು ನಂಬಿದ್ದರೇ ಹೊರತು ಅದನ್ನು ಮಾತ್ರ ಅವರು ನಟಿಸಿದವರಲ್ಲ. ಮಾನವೀಯತೆ, ಹ್ಯುಮ್ಯಾನಿಟಿ, ಮಾನವೀಯತೆ, ಅಂತಃಕರಣವನ್ನು ಹೊಂದಿರುವಂಥದ್ದು, ಕಷ್ಟದಲ್ಲಿರುವಂತಹ ಜನರಿಗೆ ತನ್ನ ಕೈಲಾದ ಸಹಾಯವನ್ನು ಮಾಡುವಂತಹ ಗುಣಸ್ವಭಾವವನ್ನು ಪಂಡರೀಬಾಯಿಯವರು ಹೊಂದಿತ್ತು. ಆದ್ದರಿಂದಲೇ ಅವರನ್ನು ಗುಣಸಾಗರಿ, ಸಾಗರದಂತಹ ಉತ್ತಮ ಗುಣಗಳನ್ನು ಹೊಂದಿದವರು ಅವರಾಗಿದ್ದರು ಎನ್ನುವಂಥ ಮಾತನ್ನು ಹೇಳ್ತಾ ಅವರು ಮಾನವೀಯತೆಯನ್ನು ನಂಬಿದ್ದರೆ ಹೊರತು, ಯಾಕೆ ನಂಬಿದ್ರು? ಮಾನವೀಯತೆ ಮಾನವನ ಧರ್ಮ ಅಂತ ನಂಬಿದ್ರು. ಹಾಗಂತ ಅದನ್ನ ಮಾನವೀಯತೆಯನ್ನು ಹೊಂದಿದ್ದೇನೆ ಎನ್ನುವಂಥ ರೀತಿಯಲ್ಲಿ ಅವರು ಯಾವತ್ತೂ ನಟಿಸಲಿಲ್ಲ. ಒಬ್ಬ ನಟಿಯಾಗಿ ಬದುಕಿನಲ್ಲಿ ಸತ್ಯವನ್ನೇ ಕಂಡುಕೊಂಡಂಥವರು, ನಿತ್ಯಕ್ಕೆ ಬೆಲೆಯಿಂದ ಕೊಡದವರು. ಆದ್ದರಿಂದಲೇ ಪಂಡರೀಬಾಯಿ ಎಂದರೆ ತಕ್ಷಣವೇ ನೆನಪಾಗುವುದು ಅಂತಃಕರಣ ತುಂಬಿದ ತಾಯಿ ಮುಖ. ಅಂತಃಕರಣ ಅಂದರೆ ಕರುಣೆ, ವಾತ್ಸಲ್ಯ, ಪ್ರೀತಿ, ದಯೆ ಇವುಗಳ ಸಾಕಾರ ಮೂರ್ತಿಯಾಗಿ ಪಂಡರೀಬಾಯಿಯವರು ನಮ್ಮ ಕಣ್ಣ ಮುಂದೆ ಇದ್ದರು ಎನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು. ನಿಮ್ಗಳಿಗೆಲ್ಲ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ, ಏನಾದರೂ ತೊಂದರೆ ಇದ್ದರೆ, ಅರ್ಥ ಆಗದೇ ಇದ್ದರೆ ಕೇಳಿದ್ರೆ ಹೇಳಿ ಮುಂದಕ್ಕೆ ಹೋಗುವಂಥ ಪ್ರಯತ್ನವನ್ನು ಮಾಡೋಣ. ಅರ್ಥ ಆಗಿದೆಯಲ್ಲ? ಮುಂದೆ ಹೋಗೋಣ. ರೈಟ್. ಪಂಡರೀಬಾಯಿ 1928 ಸೆಪ್ಟೆಂಬರ್ 18ರಂದು ಭಟ್ಕಳದಲ್ಲಿ ಜನಿಸಿದರು. ಪಂಡರೀಬಾಯಿ ಅವರ ಜನನ 18 ಸೆಪ್ಟೆಂಬರ್ 1928. ಕನ್ನಡದ ಅಂಕೆಗಳನ್ನು ಬರೆಯೋಣ. 18 9 1928. ಸರಿ, ಏನು ಸರಿ? ಕನ್ನಡದ ಅಂಕೆಗಳು. ನೀವೆಲ್ಲರೂ ಸಹ ಬಾಲ್ಯದಲ್ಲಿಯೇ ಕನ್ನಡದ ಅಂಕೆಗಳನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಂಡಿದ್ದೀರಿ. ಅವುಗಳನ್ನು ನಾವು ಕಲಿಬೇಕು. ನಾವೆಲ್ಲ ಹೆಚ್ಚಾಗಿ ಬಳಸುವಂಥದ್ದು ನಾವು ಇಂಗ್ಲೀಷ್ನ 1, 2 ಸಂಖ್ಯೆಗಳನ್ನು ಬಳಸ್ತೇವೆ. ನಮ್ಮ ಭಾಷೆಯ ಶ್ರೇಷ್ಠತೆಯನ್ನು ಈ ಅಂಕೆಗಳು ಸೂಚಿಸ್ತಾ ಹೋಗ್ತವೆ. ಬಹಳ ಅದ್ಭುತವಾಗಿರುವಂತಹ ಚಿಹ್ನೆಗಳು ಅದರಲ್ಲಿದ್ದಾವೆ. ಈ ಎಲ್ಲವೂ ಸಹ ಆರಂಭ ಆಗುವಂಥದ್ದು 0 ಮೂಲಕ. ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ
ಸೊನ್ನೆ. ಸೊನ್ನೆ ಅಂದರೆ ಬ್ರಹ್ಮಾಂಡ ಅಂತ, ಎಲ್ಲದೂ ಅಡಗಿದೆ ಅಂತ ಅರ್ಥ. ನಮ್ಮ ಕನ್ನಡದ ವರ್ಣಮಾಲೆಯಾಗಲಿ, ಕನ್ನಡದ ಅಂಕೆ ಸಂಖ್ಯೆಗಳಾಗಲಿ, ಅವೆಲ್ಲವೂ ಸೊನ್ನೆಯನ್ನೇ ಪ್ರತಿಬಿಂಬಿಸಿ ಮುಂದುವರಿತಾ ಹೋಗ್ತವೆ. ಉದಾಹರಣೆಗೆ ಆ ಎನ್ನುವಂಥದ್ದು ನೋಡಿ, ಈ ಸೊನ್ನೆಗೆ ಹೀಗೆ ಬರುತ್ತೆ ಆ ಆಯ್ತು. ಎರಡನೇದು ಆಯ್ತು. ಈ ಸೊನ್ನೆಯನ್ನ ಆರಂಭಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ರೆ ಹಾಗೇನೆ ನೋಡಿ, ಹಾಗೆ ನೋಡಿ ಈ ಇಲ್ಲಿಯೂ ಸಹ ಸೊನ್ನೆ ಬರುತ್ತೆ. ಎರಡನೇ ಈ ನೋಡಿ, ಸೊನ್ನೆಯನ್ನು ಆರಂಭಿಸಿ ತಲಕಟ್ಟನ್ನು ಕೊಟ್ಟು ಹೀಗೆ ಬರುತ್ತೆ, ಹೌದಲ್ಲ. ಊ ಸೊನ್ನೆಯಿಂದ ಆರಂಭ ಆಯ್ತು. ನೀವು ಯಾವುದೇ ಅಕ್ಷರ ತಗೊಳ್ಳಿ, ಕಾ ನೋಡಿ ಸೊನ್ನೆಯನ್ನ ತಗೊಳ್ಳಿ, ಯಾ ನೋಡಿ ಸೊನ್ನೆಯನ್ನ ಆರಂಭಿಸಿ ಅಲ್ವಾ. ಅದರ ಒಂದು ಮಹತ್ವ ಕನ್ನಡ ಸಾಹಿತ್ಯಕ್ಕೆ ಈ ಕಾರಣದಿಂದಲೇ ಬಂದಿದೆ ಅಂತಂದ್ರೆ ತಪ್ಪಾಗಲಾರದು. ಪಂಡರೀಬಾಯಿಯವರು 1928 ಸೆಪ್ಟೆಂಬರ್ 18ರಂದು ಭಟ್ಕಳದಲ್ಲಿ ಜನಿಸ್ತಾರೆ. ಇವರ ತಂದೆ ರಂಗರಾವ್ ಮತ್ತು ತಾಯಿ ಕಾವೇರಿಬಾಯಿ. ಈ ದಂಪತಿಗಳಿಗೆ ಒಟ್ಟು 18 ಜನ ಮಕ್ಕಳು. ಎಷ್ಟು? ಒಟ್ಟು ರಂಗರಾವ್ ಮತ್ತು ಕಾವೇರಿಬಾಯಿಗೆ ಒಟ್ಟು 18 ಜನ ಮಕ್ಕಳು. ಹಾಗಾದ್ರೆ ಇದು ಒಂದು ದೊಡ್ಡ ಕುಟುಂಬ. 18 ಜನ ಮಕ್ಕಳು ಇರ್ಲಿ, ಮುಂದೆ ನಾನೇನು ಹೇಳಲ್ಲ. ಈ 18 ಜನ ಮಕ್ಕಳಲ್ಲಿ ಪಂಡರೀಬಾಯಿಯವರು 6ನೇಯವರು. ಪಂಡರೀಬಾಯಿಯವರು ಹುಟ್ಟಿದ ಯಾವಾಗಂದ್ರೆ 18 ಸೆಪ್ಟೆಂಬರ್ 1928. ಸ್ಥಳ ಭಟ್ಕಳ. ತಂದೆ ತಾಯಿ ಹೆಸರು ರಂಗರಾವ್ ಹಾಗೂ ಕಾವೇರಿಬಾಯಿ. ಇವರಿಗೆ ಒಟ್ಟು ಮಕ್ಕಳ ಸಂಖ್ಯೆ 18. ಅದರಲ್ಲಿ ಪಂಡರೀಬಾಯಿಯವರು 6ನೇಯವರಾಗಿದ್ದರು. ಪಂಡರೀಬಾಯಿಯವರ ಮೂಲ ಹೆಸರು ಗೀತಾ. ಇದು ಬಹಳ ಮುಖ್ಯ. ಪಂಡರೀಬಾಯಿಯವರ ಮೊದಲ ಹೆಸರು ಗೀತಾ. ನಿಮ್ಮ ಪಠ್ಯದ ಕೊನೆಯಲ್ಲಿ ಭಾಷಾಭ್ಯಾಸ ಪ್ರಶ್ನೆಗಳು ಬರ್ತವೆ, ಅಲ್ಲೂ ಬರಬಹುದು, ಅಥವಾ ಪರೀಕ್ಷೆಯಲ್ಲಿ ಸಹ ಕೇಳಬಹುದು. ಗುಣಸಾಗರಿ ಪಂಡರೀಬಾಯಿಯವರ ಮೊದಲ ಹೆಸರೇನು ಅಂತ ಬರ್ತದೆ, ಅವಾಗ ನೀವು ಗೀತಾ ಅಂತ ಹೇಳಿ. ಹಾಗಾದರೆ ಪಂಡರೀಬಾಯಿಯವರಿಗೆ ಗೀತಾ ಎಂಬ ಹೆಸರಿನ ಪಂಡರೀಬಾಯಿಯವರಿಗೆ ಈ ಹೆಸರು ಬರಲು ಕಾರಣವೇನು ಎನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಅದಕ್ಕೆ ಕಾರಣ ಇದೆ. ಅವರ ತಂದೆ ಒಬ್ಬ ಮಹಾನ್ ದೈವಭಕ್ತ. ಈಗಲೇ ಹೇಳಿದ್ರೆ ಸ್ವಾರಸ್ಯ ಹೋಗುತ್ತದೆ. ಪಠ್ಯವನ್ನು ನೋಡಿ. ಈ ದಂಪತಿಗಳಿಗೆ 18 ಜನ ಮಕ್ಕಳು. ಅವರಲ್ಲಿ ಪಂಡರೀಬಾಯಿ 6ನೇಯವರು. ಪಂಡರೀಬಾಯಿಯವರ ಮೂಲ ಹೆಸರು ಗೀತಾ. ಪಂಡರಾಪುರದ ಪಂಡರೀನಾಥನಲ್ಲಿ ಅತೀವ ಶ್ರದ್ಧೆ ಮತ್ತು ಭಕ್ತಿಯನ್ನು ಹೊಂದಿದ್ದ ರಂಗರಾವ್ ಗೀತಾ ಎನ್ನುವ ಮಗಳ ಹೆಸರನ್ನು ಪಂಡರೀಬಾಯಿ ಎಂದು ಬದಲಿಸಿದರು. ಈ ಪ್ರಶ್ನೆನೂ ಸಹ ಬರ್ತದೆ. ನೀವು ಇದನ್ನು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನೀವು ಪೆನ್ಸಿಲಿಂದ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಗುರ್ತಾಕೊಳ್ಳಿ. ನೋಡಿ, ಯಾಕೆ ಪಂಡರಾಪುರದ ಪಂಡರೀನಾಥ ಎನ್ನುವಂಥ ಒಬ್ಬ ದೇವರು, ಅದರ ಆರಾಧಕರು ರಂಗರಾವ್. ಅವರು ಒಬ್ಬ ದೈವಭಕ್ತ. ಹಾಗಾಗಿ ಆ ದೇವರ ಮೇಲೆ ಅತೀವವಾಗಿರುವಂತಹ ಶ್ರದ್ಧೆ, ಭಕ್ತಿಗಳನ್ನ ರಂಗರಾವ್ ಅವರು ಹೊಂದಿದ್ದರು. ಈ ಶ್ರದ್ಧೆ ಮತ್ತು ಭಕ್ತಿಯ ಕಾರಣವಾಗಿ ತಮಗೆ ಜನಿಸಿದ ಹೆಣ್ಣು ಮಗಳಾಗಿರುವಂತಹ ಗೀತಾಳ ಹೆಸರನ್ನ ಅವರು ಬದಲಾಯಿಸ್ತಾರೆ ತನ್ನ ಇಷ್ಟ ದೈವದ ಹೆಸರಿನ ಮೂಲಕ. ಹಾಗಾಗಿ ಗೀತಾ ಎಂಬ ಹೆಸರನ್ನು ಹೊಂದಿದಂತಹ ಈ ಮಹಿಳೆಗೆ ಪಂಡರೀಬಾಯಿ ಎಂಬ ಹೆಸರನ್ನ ಅವರ ತಂದೆ ನಾಮಕರಣವನ್ನ ಮಾಡ್ತಾರೆ, ಅಥವಾ ಮೊದಲಿನ ಹೆಸರನ್ನು ಬದಲಿಸಿ ಈ ಹೆಸರನ್ನು ಅವರಿಗೆ ಸೂಚಿಸ್ತಾರೆ. ಪಂಡರೀಬಾಯಿಯವರ ಬಾಲ್ಯದಲ್ಲಿ ಕಿತ್ತು ತಿನ್ನುವ ಬಡತನವಿತ್ತು. ಕಿತ್ತು ತಿನ್ನುವ ಅಂದ್ರೆ ಹೊಟ್ಟೆ ಹಸಿರಿನಿಂದ ತನ್ನನ್ನೇ ತಾನು ಕಿತ್ತು ಅಥವಾ ಕಚ್ಚಿ ತಿನ್ನುವಂತಹ ಪರಿಸ್ಥಿತಿ. ತಿನ್ನಲಿಕ್ಕೆ ಏನೂ ಗತಿ ಇಲ್ಲದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥವರು ಶ್ರೀಮತಿ ಪಂಡರೀಬಾಯಿ ಅವರು. ಆರಂಭದಲ್ಲಿ ಹೇಳಿದ್ವಿ ಸರ್,
ಉತ್ತುಂಗ ಸ್ಥಿತಿಯಲ್ಲಿದ್ರು ಅಂತ, ಹಿಂದಿನದನ್ನು ಅವರು ಮರೆಯಲಿಲ್ಲ ಅಂತ. ಹೌದು, ಈಗ ನಿಮಗೆ ಅರ್ಥ ಆಗ್ತಾ ಇದೆ. ಪಂಡರೀಬಾಯಿಯವರು ಚಲನಚಿತ್ರ ನಾಯಕಿಯಾಗಿ ಉತ್ತುಂಗದ ಸ್ಥಿತಿಯಲ್ಲಿದ್ದು ಕೈತುಂಬ ಹಣವನ್ನು ಸಂಪಾದಿಸಿದರೂ ತಮ್ಮ ಹಿಂದಿನ ದಿನಗಳನ್ನು ಅವರು ಮರೆಯಲಿಲ್ಲ ಎನ್ನುವಂಥ ಮಾತನ್ನ ಹೇಳಿದ್ರಲ್ಲ, ಈಗ ನಿಮಗೆ ಅರ್ಥ ಆಗ್ತಾ ಇದೆ. ಹೌದು, ಪಂಡರೀಬಾಯಿಯವರು ಹುಟ್ಟಿನಿಂದಲೇ ಶ್ರೀಮಂತರಲ್ಲ, ಅನೇಕ ಕಷ್ಟ ಸುಖ ನೋವು ನಲಿವು ಏಳು ಬೀಳುಗಳನ್ನ ಉಂಡಂತವರಾಗಿದ್ದು ಎನ್ನುವಂಥದ್ದನ್ನ ಈ ಮಾತಿನಿಂದ ನೀವು ಅರ್ಥ ಮಾಡ್ಕೋಬಹುದಾಗಿದೆ. ಪಂಡರೀಬಾಯಿಯವರ ಬಾಲ್ಯದಲ್ಲಿ ಕಿತ್ತು ತಿನ್ನುವ ಬಡತನವಿತ್ತು. ತೊಡಲು ಕೇವಲ 2 ಬಟ್ಟೆಗಳು ಇದ್ದವು. ಹೆಣ್ಣು ಮಕ್ಕಳಿಗೆ ಎಷ್ಟು ಬಟ್ಟೆಗಳು ಬೇಕು ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಬಾಲ್ಯದಲ್ಲಿ ಪಂಡರೀಬಾಯಿಯವರಿಗೆ ಇದ್ದಂತಹ ಬಟ್ಟೆಗಳು ಕೇವಲ 2. ಈಗ ನೀವು ನಿಮ್ಮೆಲ್ಲರಿಗೂ ಒಂದು ರೀತಿಯ ಇಂಟ್ರೆಸ್ಟ್, ಆಸಕ್ತಿ ಬರ್ತಾ ಇದೆ, ಹೌದಲ್ಲ? ಪಂಡರೀಬಾಯಿಯವರ ಬಗ್ಗೆ ಏನೋ ವಿಶೇಷವಾಗಿರುವಂಥದ್ದು ಇದೆ ಅಂತ ಕೇಳಲಿಕ್ಕೆ ನೀವು ಕಾತರರಾಗಿದ್ದೀರಲ್ವಾ? ವೆರಿ ಗುಡ್. ಇಂತಹ ಒಂದು ಸನ್ನಿವೇಶ, ಇಂತಹ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರಬೇಕು ಮಕ್ಕಳೇ. ಈಗ ಅರ್ಥ ಆಗಿದೆ ಅಂತ ಹೇಳ್ತಾ, ನಾಳೆ ಬರುವಾಗ ಹೋಮ್ವರ್ಕ್ ಬುಕ್ಕಲ್ಲಿ ಡಾಕ್ಟರ್ ಜಯಮಾಲಾ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬರ್ಕೊಂಡು ಬರಬೇಕು. ಅದರ ಜೊತೆಗೆ ಪಂಡರೀಬಾಯಿಯವರ ಇದುವರೆಗೂ ಹೇಳಿದಂತಹ ಬಾಲ್ಯವನ್ನು ಕುರಿತು ನೀವು ನಾಳೆ ಬರ್ಕೊಂಡು ಬರಬೇಕು. ಮುಂದಿನ ವಿಷಯವನ್ನು ನೆಕ್ಸ್ಟ್ ಪೀರಿಯಡಲ್ಲಿ ಅಭ್ಯಾಸವನ್ನು ಮಾಡೋಣ. ಧನ್ಯವಾದ.